ಜನವರಿ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಧನುರ್ ರಾಶಿಯವರಿಗೆ ಕೆಲವೊಂದು ಶುಭ ಬೆಳವಣಿಗೆಗಳಾಗುವಂಥದ್ದು ಅಥವಾ ಜಾಗ ಖರೀದಿಯಲ್ಲಿ ಅಥವಾ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅವರಿಗೆ ಉತ್ತಮವಾದಂಥ ಒಂದು ಲಾಭಗಳು ದೊರೆಯುವಂಥದ್ದು. ಮತ್ತು ಶನಿ ಸ್ವಲ್ಪ ಉತ್ತಮ ಸ್ಥಾನದಲ್ಲಿರೋದ್ರಿಂದ ಸರ್ಕಾರಿ ಕೆಲಸಗಳು ಬೇಗ ಪ್ರಗತಿಗೆ ಬರುವಂಥದ್ದು, ವ್ಯವಹಾರಗಳಲ್ಲಿ ಕೆಲವೊಂದು ಅಭಿವೃದ್ಧಿಗಳಾಗುವಂಥದ್ದು, ಕೌಟುಂಬಿಕದಲ್ಲಿ ಕೆಲವೊಂದು ಸೌಖ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲವೊಂದು ಗೌರವ ಪಾತ್ರರಾಗಿರ್ತೀರಿ, ತಮ್ಮ ಒಂದು ದೇಗುಲಗಳ ದರ್ಶನವನ್ನು ಮಾಡುವಂಥದ್ದು ಧನುಸ್ಸು ರಾಶಿಯವರು. ಮತ್ತು ಸಾಧ್ಯವಾದಷ್ಟು ತಾವು ತಮ್ಮ ಒಂದು ಮಾನಸಿಕ ನೆಮ್ಮದಿಯ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತೀರಿ. ವಿಶೇಷವಾಗಿ ಶುಭ ಬೆಳವಣಿಗೆಗೆ ಅತಿ ಮುಖ್ಯವಾದಂಥ ಮಾಸವಾಗಿರ್ತಿದ್ದು ನಿಮಗೆ ಜನವರಿ ತಿಂಗಳು ಧನುರ್ ರಾಶಿಯವ್ರಿಗೆ. ಧನಸ್ಸು ರಾಶಿಯವರು ಆದಷ್ಟು ಒಂದು ಎಲ್ಲ ಚಿಂತನೆಗಳನ್ನು ಬಿಟ್ಟು ಮುಂದಿನ ಒಂದು ವಿಚಾರ ಬಳಿಗೆ ಯೋಚನೆ ಮಾಡುವಂತಹ ಕೆಲವೊಂದು ಘಟಕಗಳು ತಮ್ಮದಾಗಿರುತ್ತೆ. ಉತ್ತಮವಾದಂಥ ಡಿಸಿಷನ್ ತಗೊಳ್ಳುವಂತಹ ಕೆಲವೊಂದು ವಿಚಾರಗಳು ಸಹಿತ ತಮ್ಮದಾಗಿರುತ್ತೆ. ಸಾತ್ವಿಕತೆಯಲ್ಲಿ ತಾವು ಬೆಳವಣಿಗೆಯನ್ನು ಮಾಡ್ತಾ ಇರ್ತೀರಿ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಒಂದು ಲಾಭನೂ ಸಹಿತ ತಾವಿಲ್ಲಿ ಕಂಡುಕೊಳ್ಳುತ್ತೀರಿ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಧನಸ್ಸು ರಾಶಿಯವರು ಆದಷ್ಟು ಸಹಿತ ತಮ್ಮ ಒಂದು ನೈಪುಣ್ಯತೆಯ ಮೇಲೆ ತಮ್ಮ ಒಂದು ಬಲ ಇರುತ್ತೆ. ತಮ್ಮ ಒಂದು ಗೆಲುವಿನ ಮೇಲೆ, ತಮ್ಮ ಒಂದು ವಿಚಾರದ ಮೇಲೆ ಸ್ವಲ್ಪ ಆತ್ಮವಿಶ್ವಾಸಿಗಳಾಗಿರ್ತೀರಿ ಅಂತ ಸಹಿತ ಹೇಳ್ಬೋದು ಧನಸ್ಸು ರಾಶಿಯವರು. ಈ ಒಂದು ಧನಸ್ಸು ರಾಶಿಯವರು ಆದಷ್ಟು ಸಹಿತ ತಾವು 7 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟವಾಗಿ ತೆಗೆದುಕೊಳ್ಳಿ. ಮತ್ತು ವಿಶೇಷವಾಗಿ ಧನಸ್ಸು ರಾಶಿಯವರು ಈ ಒಂದು ಮಾಸದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದ್ರಿಂದ ಅತಿ ಉತ್ತಮವಾಗಿರ್ತೀರಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಹಾಲನ್ನು ಅರ್ಪಣೆಯನ್ನು ಮಾಡೋದು ಸಹಿತ ಅತಿ ಉತ್ತಮವಾಗಿರುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗತ್ತೆ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ರತಿಯೊಂದು ವಿಚಾರಗಳನ್ನು ತಾವಿಲ್ಲಿ ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.